what's left is right. Chasing stars and holding you. I can't see the end. ಫಸ್ಟ್ ಬಂದುಬಿಟ್ಟು ಆಯಿಲ್ ಡಿಸ್ಪೆನ್ಸರ್ ಮಾಡಿದ್ದೆ. ಇದು ಬಂದುಬಿಟ್ಟು ಪ್ಯಾಕ್ ಆಫ್ 11 ಐಟಮ್ಸ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಗ್ಲಾಸು 500 ml ಪ್ಯಾಕ್ ಆಫ್ 2 ಆಯಿಲ್ ಬಾಟಲ್ಸ್ ಬರುತ್ತೆ. ಲಾಸ್ಟ್ ಟೈಮು ನಾನು ಮೀಶೋದಲ್ಲೇ ತೊಗೊಂಡಿದ್ದೆ ಆಯಿಲ್ ಬಾಟಲು, ಬಟ್ ಅದು ಪ್ಲಾಸ್ಟಿಕ್ದಿತ್ತು. ಆಲ್ಮೋಸ್ಟ್ 9 months ಆಯಿತು. ಸೊ ಅದಕ್ಕೆ ರೀಪ್ಲೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸತಿ ಗ್ಲಾಸ್ ವೇರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ಪರ್ಚೇಸ್ ಮಾಡಿರೋದು ನಾನು. ಇದ್ರ ಜೊತೆಗೆ ನಿಮಗೆ ರಬ್ಬರ್ದು ಈ ಥರ ಒಂದು ಫನಲ್ ಕೊಟ್ಟಿದ್ದಾರೆ. ಸೊ ಆಯಿಲ್ ಬಾಟ್ಲಿಗೆ ಇದು ಆಯಿಲ್ ಪೋರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರದೊಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಪ್ಯಾಕ್ ಆಫ್ 6 ಸ್ಪೈಸ್ ಜಾರ್ನ ಕೊಟ್ಟಿದ್ದಾರೆ. ಇದು ಬಂದು ಅಪ್ರಾಕ್ಸಿಮೇಟಾಗಿ 120 ml ಇದೆ ಅಂತ ಹೇಳಿದ್ದಾರೆ ಕ್ವಾಂಟಿಟಿ. ಆ್ಯಂಡ್ ಇದು ಅಷ್ಟೇ ಗ್ಲಾಸ್ ತುಂಬಾ ಚೆನ್ನಾಗಿದೆ. ಯಾವ ಒಂದು ಐಟಮ್ನು ನನಗೆ ಬ್ರೇಕ್ ಆಗಿಲ್ಲ. ಎಲ್ಲ ಐಟಮು ಚೆನ್ನಾಗೇ ಬಂದಿದೆ ನನಗೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಧನಿಯಾ ಪೌಡ್ರ್ ಆಗಿರ್ಬೋದು, ಇಲ್ಲ ಜೀರಾ ಪೌಡ್ರ್ ಆಗಿರ್ಬೋದು, ಈ ಥರ ಸ್ಪೈಸಸ್ನ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಗ್ಲಾಸ್ ಜಾರು ನಮಗೆ ಕಾಣಿಸುತ್ತೆ ಅದರಲ್ಲಿ. ಸೊ ಹಂಗಾಗಿ ನನಗೆ ಇದು ಮಲ್ಟಿಪಲ್ ಯೂಸ್ ಆಗುತ್ತೆ ಅಂಥೇಳಿ ಆಯಿಲ್ ಬಾಟಲ್ ಜೊತೆಗೆ ಇದನ್ನು ಸೇರಿಸಿ ಇರೋದನ್ನೇ ನೋಡಿ ತೊಗೊಂಡಿದ್ದೀನಿ ನಾನು. ನಿಮಗೆ ಬೇಡ ಅಂದರೆ ಬರೀ ಆಯಿಲ್ ಬಾಟ್ಲ್ ಅಷ್ಟೇ ತೊಗೋಬೋದು, ಅದಿನ್ನೂ ರೇಟ್ ಕಡಿಮೆ ಆಗುತ್ತೆ. ಈ ಥರ ಸೆಟ್ ಆಫ್ 6 ಪೀಸಸ್ ಸ್ಕ್ವೇರ್ ಶೇಪ್ ಇರೋದು ಬಂದಿದೆ ನನಗೆ. ಆ್ಯಂಡ್ ಇದು ಬಂದುಬಿಟ್ಟು ಆಯಿಲ್ ಬಾಟಲ್ದು ಲಿಡ್ಡು. ಇದು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆಮೇಲೆ ಲೀಕ್ ಪ್ರೂಫ್ ಇದೆ ಇದು. ನಿಮ್ಗೆ ಆಯಿಲ್ ಎಲ್ಲೂ ಲೀಕ್ ಆಗೋಲ್ಲ. ನಾನು ರಿವ್ಯೂಸ್ ಎಲ್ಲ 1-4 ಸತಿ ಚೆಕ್ ಮಾಡಿಬಿಟ್ಟೆ ತರಿಸ್ಕೊಂಡಿದ್ದೀನಿ ಈ ಸತಿ. ನಾನು ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದು ಪ್ಲಾಸ್ಟಿಕ್ದು ಅಂತ ಹೇಳಿದ್ನಲ್ವ, ಅದು ಸ್ವಲ್ಪ ಲೀಕ್ ಆಗ್ತಾಯಿತ್ತು ನನಗೆ. ಆಯಿಲ್ ಹಾಕಿ ಕೆಳಗಿಟ್ಟಾಗೆ ಅದಕ್ಕೆ ನಾನು ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಇಟ್ಟಿದ್ದೆ ಆಯಿಲ್ ಬಾಟ್ಲು. ಅದಕ್ಕೆ ಈ ಸತಿ ಆ ಥರ ರಿಸ್ಕ್ ಬೇಡ ಅಂಥೇಳಿ ಗ್ಲಾಸ್ದು ಮಾಡಿದ್ದೀನಿ. ಇದು ಬಂದುಬಿಟ್ಟು ಲಿಡ್ಡು ಅಷ್ಟೇ ತುಂಬ ಟೈಟಾಗಿದೆ. ಇದು ಚೆನ್ನಾಗಿ ಗ್ರಿಪ್ಪಲ್ಲಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಇದು ಕಾಸ್ಟ್ ಬಂದುಬಿಟ್ಟು ನನಗೆ 261 ಇದೆ. ಸೊ ಆನ್ಲೈನ್ ಪೇ ಮಾಡಿದರೆ ಎಕ್ಸ್ಟ್ರಾ 14 rupees ಆಫರ್ ಇರೋದ್ರಿಂದ ನನಗೆ ಬಂದುಬಿಟ್ಟು ಟೋಟಲ್ ಆಗಿದ್ದು 249 ಬಿದ್ದಿದೆ. ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದೆರಡು ಪುಟ್ಟದು ಸಿರಾಮಿಕ್ ಜಾರ್ ಮಾಡಿದ್ದೆ. ಇದು ಅಪ್ರಾಕ್ಸಿಮೇಟ್ಲಿ ಒಂದು 1/2 kg ಹಿಡಿಯುತ್ತೆ ನನಗೆ. ಸೊ ನನಗಿಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಚಿಕ್ಕದು ಮಾಡಿದ್ದೆ. ಸೊ ಇದನ್ನು ಅಷ್ಟೇ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಬ್ರೇಕ್ ಆಗಿಲ್ಲ. ಸೊ ಇದು ನಾನು ಮುಂಚೆ ಆಲ್ರೆಡಿ ಓಪನ್ ಮಾಡಿದ್ದೆ ಇದನ್ನು, ಯಾಕಂದರೆ ಬಂದ ತಕ್ಷಣ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಏನು ಬ್ರೇಕ್ ಆಗಿರಲಿಲ್ಲ, ಹಾಗಾಗಿ ಉಳಿಸ್ಕೊಂಡೆ. ಇದ್ರ ಪ್ರೈಸ್ ಬಂದು ನಮಗೆ 250 rupees ಇದೆ. ಸೊ ನನಗೆ ಆನ್ಲೈನ್ ಪೇ ಮಾಡಿದ್ರಿಂದ ಮತ್ತೆ 14 rupees ಆಫರ್ ಹೋಗಿದೆ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಬಂದುಬಿಟ್ಟು ಆಯಿಲ್ ಟ್ರೇ. ಇದು ರೊಟೇಟ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನಾನೊಂದು ತರಿಸಿದ್ದೆ, ಚೆನ್ನಾಗಿದೆ. ಅದಕ್ಕೋಸ್ಕರ ಇನ್ನೊಂದು ಬೇಕು ಅಂತೇಳಿ ತರಿಸ್ಕೊಂಡಿದ್ದೀನಿ ನಾನು. ಇದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ತುಂಬ ಚೆನ್ನಾಗಿ ರೊಟೇಟ್ ಆಗುತ್ತೆ. ಸೊ ನಾನಿಲ್ಲಿ ಆಯಿಲ್ ಬಾಟಲ್ ಅದು ಇಟ್ಟು ತೋರಿಸ್ತೀನಿ ನೋಡಿ ಇವಾಗ. ಸೊ ನನಗಿದು ಚೆನ್ನಾಗಿದೆ ಅಂತ ಅನಿಸಿ ಇನ್ನೊಂದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಆಯಿಲೆಲ್ಲ ಪ್ಲೇಟೆಲ್ಲ ಹಾಕಿಡ್ತಿದ್ದೆ ಕೆಳಗಡೆ, ಬೇಡ ಅಂತ ಹೇಳ್ಬಿಟ್ಟು ಈ ಥರ ತರಿಸ್ಕೊಂಡಿದ್ದೀನಿ ನಾನು. ಬಂದುಬಿಟ್ಟು ವೈಟ್ ಕಲರ್ ಆರ್ಡ್ರ್ ಮಾಡಿದ್ದೆ, ಬಟ್ ಲಾಸ್ಟ್ ಟೈಮು ಸೇಮ್ ಕಲರೇ ಬಂದಿತ್ತು. ಈ ಟೈಮು ಇದೇ ಕಲರೇ ಬಂದಿದೆ. ಬಟ್ ಇರಲಿ, ನನಗೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇದ್ರದ್ದು ಅಮೌಂಟು ಅಷ್ಟೇ 129 ಬಿದ್ದಿದೆ ನನಗೆ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಕೋಕೋನಟ್ ಗ್ರೇಟರ್. ಇದು ಅಷ್ಟೇ ರಿವ್ಯೂಸ್ ನೋಡಿದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಸೊ ಇದ್ರ ಅಮೌಂಟ್ ಬಂದುಬಿಟ್ಟು 160 ಇದೆ. ಸೊ ಅಗೇನ್ ನಾನು ಆನ್ಲೈನ್ ಪೇ ಮಾಡಿರೋದ್ರಿಂದ ನನಗೆ ಮತ್ತೆ 14% ಅಂದರೆ 14 rupees ಆಫ್ ಆಗಿ 144 rupeesಗೆ ಇದು ಬಂದಿದೆ. ಇದು ಕೆಳಗಡೆ ಈ ಥರ ಹ್ಯಾಂಡಲ್ ಬಂದುಬಿಟ್ಟು ಪ್ಲಾಸ್ಟಿಕ್ದು ಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ಗ್ರೇಟರ್ ಬಂದುಬಿಟ್ಟು ಇದು ಸ್ಟೇನ್ಲೆಸ್ ಸ್ಟೀಲ್ದು, ಶಾರ್ಪ್ ಆಗಿದೆ, ತುಂಬ ಚೆನ್ನಾಗಿದೆ, ವೆಯ್ಟ್ ಇದೆ.
ಇನ್ನು ನಮ್ಮ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಆರ್ಟಿಫಿಷಿಯಲ್ಲು ಹ್ಯಾಂಗಿಂಗ್ ಪಾಟು. ಇದನ್ನು ನಾನು ತುಂಬ ದಿನದಿಂದ ವಿಶ್ ಲಿಸ್ಟಲ್ಲೇ ಇಟ್ಟಿದ್ದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಈ ಸತಿ ತೊಗೊಂಡಿದ್ದೀನಿ, ನೋಡಬೇಕು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ನಾನು ಲಾಸ್ಟ್ ಟೈಮ್ ಐಕಿಯಾಗೆ ಹೋಗಿದ್ದಾಗ ನೋಡಿದ್ದೆ, ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಅವಾಗ ತರೋಕ್ಕಾಗಿರಲಿಲ್ಲ. ಸೊ ಅದಕ್ಕಂತಲೂ ನಾನು ಮೀಶೋದಲ್ಲಿ ಕಡಿಮೆ ರೇಟಿಗಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ತರಿಸಿದ್ದೀನಿ. ಸೇಮ್ ಪೀಸ್ ಆನ್ಲೈನಲ್ಲಿ ಅಮೆಝಾನಲ್ಲಿ ಇದು ಕಾಸ್ಟ್ಲಿ ಇದೆ. ಸೊ ಮೀಶೋದಲ್ಲಿ ಕಂಪೇರ್ ಮಾಡಿದರೆ ತುಂಬಾ ಲೆಸ್ ಅನ್ನಿಸ್ತು ಪ್ರೈಸು. ಅದಕ್ಕೆ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೀನಿ. ನೋಡ್ಬೋದು ನೀವಿಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದುಬಿಟ್ಟು ಆ್ಯಕ್ಚುಲಾಗಿ 278 ಇದೆ. ಹಾಗೆ ನಾನು ಆನ್ಲೈನ್ ಪೇ ಮಾಡಿರೋದ್ರಿಂದ 257ಗೆ ಇದು ನನಗೆ ಸಿಕ್ಕಿದೆ. ಸೊ 257ಗೆ ಇದು ನಿಜವಾಗ್ಲೂ ವರ್ತ್ ಅಂತ ಅನಿಸುತ್ತೆ ಪ್ರಾಡಕ್ಟು. ಸೊ ಸೇಮ್ ನೀವು ಐಕಿಯಾದಲ್ಲಿ ನಾನು ನೋಡಿದ್ದು 300 ಸಮಥಿಂಗ್ ಇತ್ತು. ಸೊ ಕಂಪ್ಯಾರಿಟಿವ್ಲಿ ನನಗೆ ಅಲ್ಲಿಗಿಂತ ಮೀಶೋದಲ್ಲೇ ಕಡಿಮೆ ಅಂತ ಅನ್ನಿಸ್ತು. ಅದಕ್ಕಂತ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದೆ. ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಕಾರ್ನರಲ್ಲಿ ಅಥವಾ ಕಿಚನಲ್ಲಿ ಡೆಕೋರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಆ್ಯಕ್ಚುಲಾಗಿ ಇದು ಕಿಚನ್ಗೆ ಡೆಕೋರೇಟ್ ಮಾಡೋಕ್ಕಂತಲೇ ತರಿಸಿರೋದು ನಾನು. ಇದು ಬಂದುಬಿಟ್ಟು ಸೆಟ್ ಆಫ್ 4 ಬಟರ್ಫ್ಲೈ ಪ್ಯಾಟ್ರನ್ದು ವಾಲ್ ಶೆಲ್ಫ್ಸ್ ಇದು. ಸೊ ಇದನ್ನ ನಾವು ಕಿಚನ್ ಡೆಕೋರ್ ಆಗಿರ್ಬೋದು ಅಥವಾ ಲಿವಿಂಗ್ ಏರಿಯಾ ಎಲ್ಲಾದರೂ ಡೆಕೋರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ ನಾನು. ಆ್ಯಂಡ್ ಇದು ಬಂದುಬಿಟ್ಟು ವುಡನಲ್ಲಿದೆ. ಆಮೇಲೆ ಲೆಸ್ ವೆಯ್ಟ್ ಇದೆ, ಇದು ಲೈಟ್ ವೆಯ್ಟ್ ಇದೆ. ಸೊ ಓಕೆ ಇದೆ. ಇದು ಅಷ್ಟೇನು ಚೆನ್ನಾಗಿಲ್ಲ, ಹಂಗಂತ ತೆಗ್ದು ಹಾಕೋಂಗೂ ಇಲ್ಲ. ಸೊ ನಾವು ಕೊಟ್ಟಿರೋ ಅಮೌಂಟ್ಗೆ ಇದು ವರ್ತ್ ಅನಿಸುತ್ತೆ. ಚಿಕ್ಕದು ಆರ್ಟಿಫಿಷಿಯಲ್ ಪಾಟ್ಸ್ ಏನಾದರೂ ಇದ್ದರೆ ಇಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇದರ ಅಮೌಂಟ್ ಬಂದುಬಿಟ್ಟು 155 ರೂಪೀಸ್ ಆಗಿದೆ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದನ್ನು ಕಿಚನ್ ಡೆಕೋರ್ ಮಾಡೋಕ್ಕಂತಲೇ ತರಿಸಿದ್ದೀನಿ ನಾನು. ಇದೂ ಅಷ್ಟೇ ವುಡನ್ದೇ. ಇದು ಪ್ಯಾಕ್ ಆಫ್ 3 ಬರುತ್ತೆ. ಇದು ಸೈಜ್ ಬಂದುಬಿಟ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಮೆಝಾನಲ್ಲಿ ಸ್ವಲ್ಪ ಚಿಕ್ಕ ಸೈಜ್ ಇದೆ, ಇದೇ ಅಮೌಂಟಿಗೆ ಚಿಕ್ಕ ಸೈಜ್ ಇದೆ. ಬಟ್ ಮೀಶೋನಲ್ಲಿ ಇದು ಸೈಜ್ ಬಂದುಬಿಟ್ಟು ತುಂಬ ದೊಡ್ಡದು, ಚೆನ್ನಾಗಿದೆ. ನೋಡ್ಬೋದು ನೀವಿಲ್ಲಿ ರೆಡ್, ಬ್ಲೂ ಆ್ಯಂಡ್ ಯೆಲ್ಲೋ 3 ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇಸ್ ಆಲ್ವೇಸ್ ಲವ್ ಅಂತೇಳಿ ಒಂದಿದೆ ರೆಡ್ ಕಲರಲ್ಲಿ. ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬಂದುಬಿಟ್ಟು ಯೆಲ್ಲೋದಲ್ಲಿ ಕಿಚನ್ ಬ್ರಿಂಗ್ಸ್ ಫ್ಯಾಮಿಲಿ ಟುಗೆದರ್ ಅಂತ ಇದೆ. ಇದು ಅಷ್ಟೇ ಚೆನ್ನಾಗಿದೆ ಅದರದ್ದು ಕ್ವಾಲಿಟಿ. ನೆಕ್ಸ್ಟ್ ಬಂದುಬಿಟ್ಟು ಬ್ಲೂ ಕಲರಲ್ಲಿ ಮೀಲ್ಸ್ ಆ್ಯಂಡ್ ಮೆಮೊರೀಸ್ ಆರ್ ಮೇಡ್ ಹಿಯರ್ ಅಂತೇಳಿ. ಸೊ ಇದು ಕಿಚನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ನಾನು ಈ ಸತಿ ಎಲ್ಲದು ಹೋಮ್ ಡೆಕೋರ್ ಐಟಮ್ಸೇ ತರಿಸಿರೋದು ಜಾಸ್ತಿ. ಸೊ ನಮ್ಮ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಅಷ್ಟೇ ವಾಲ್ ಹ್ಯಾಂಗಿಂಗ್ಸು. ಇದು ಸೆಟ್ ಆಫ್ 3 ಬರುತ್ತೆ ಹೆಕ್ಸಾಗಾನ್ ಶೇಪಲ್ಲಿ. ಸೊ ಇದ್ರದ್ದು ಅಮೌಂಟ್ ಬಂದುಬಿಟ್ಟು 89 ರೂಪೀಸು. ಬಟ್ ಇದು ಅಡಿಷ್ನಲ್ ಚಾರ್ಜ್ ನನಗೆ ಎಕ್ಸ್ಟ್ರಾ 69 ರೂಪೀಸ್ ಆಗಿದೆ. ಸೊ ಟೋಟಲ್ ಎಲ್ಲ ಸೇರಿಬಿಟ್ಟು 143ಗೆ ಇದು 3 ಪೀಸ್ ಸೆಟ್ ಕೊಟ್ಟಿದ್ದಾರೆ. ಇದು ಅಷ್ಟೇ ವುಡನ್ದು, ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಕಿಚನ್ಗೆಲ್ಲ ಹಾಲ್ಗಂತ ತರಿಸಿದ್ದೀನಿ ನಾನು, ಅಂದರೆ ಲಿವಿಂಗ್ ಏರಿಯಾದಲ್ಲಿ ಡೆಕೋರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಮೀಡಿಯಮ್ ಸೈಜಲ್ಲೇ ಇದೆ. ಇದು ತೀರಾ ಚಿಕ್ಕದೂ ಇಲ್ಲ, ತೀರಾ ದೊಡ್ಡದೂ ಇಲ್ಲ. ಸೊ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಇದು 3ಕ್ಕೂ ಡಬಲ್ ಸೈಡೆಡ್ ಟೈಪ್ನ ಅವರೇ ಅಟ್ಯಾಚ್ ಮಾಡಿ ಕಳಿಸಿದ್ದಾರೆ. ಸೊ ಜಸ್ಟ್ ರಿಮೂವ್ ಮಾಡಿಬಿಟ್ಟು ನಾವು ಎಲ್ಲಿ ಬೇಕಲ್ಲಿ ಪ್ಲೇಸ್ ಮಾಡೋದಷ್ಟೇ. ಸೊ ಇದು ವರ್ತ್ ಅನಿಸುತ್ತೆ ನನಗೆ ಅಮೌಂಟ್ಗೆ, ನಾವು ಕೊಟ್ಟಿರೋ ಅಮೌಂಟ್ಗೆ. ಆ್ಯಂಡ್ ನಮ್ಮ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಬಂದು ಫಿಲ್ಟರ್ ಕವರು. ಸೊ ಫಿಲ್ಟರ್ ತುಂಬ ಧೂಳಾಗ್ಬಿಟ್ಟಿದೆ ಅಂತೇಳಿ ಒರೆಸಿದ್ದೆ ಮೊನ್ನೆ. ಸೊ ಮನೆ ಹಿಂದ್ಗಡೆ ಮತ್ತೆ ಮನೆ ಕಟ್ತಾ ಇರೋದ್ರಿಂದ ಧೂಳು ತುಂಬಾ ಆಗ್ತಾಯಿದೆ. ಸೊ ಅದಕ್ಕೆ ಕವರ್ ತರಿಸೋಣ ಅಂತ ಹೇಳ್ಬಿಟ್ಟು ಫಿಲ್ಟರ್ ಕವರ್ ಆರ್ಡ್ರ್ ಮಾಡಿದ್ದೆ. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ.
ಹೊರಗಡೆ ನಮಗೆ ಇಷ್ಟು ಕಡಿಮೆ ಪ್ರೈಸಲ್ಲಿ ಇದು ಸಿಗಲ್ಲ. ಸೊ ನನಗನ್ಸಿದ ಮಟ್ಟಿಗೆ ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸ್ಗೆ ಇದೆ ಇದು. ನನಗಿದು ಅಪ್ರಾಕ್ಸಿಮೇಟಾಗಿ 120 115 ರುಪೀಸು ಅಷ್ಟೇ ಇದು ಬಂದುಬಿಟ್ಟು. ಸೊ ಫಿಲ್ಟ್ರು ಕವರ್ ಆಗಿರುತ್ತೆ ಇದು ಫುಲ್ಲು. ಇದನ್ನು ಹಾಕಿಬಿಟ್ಟು ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಹಾಕೋದು ಅಂತ ಹೇಳ್ಬಿಟ್ಟು. ಇದು ಅಷ್ಟೇ ರಿವ್ಯೂಸ್ ಎಲ್ಲ ನೋಡಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇನ್ನು ನನ್ನ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಕೀ ಹೋಲ್ಡರ್. ಇದು ಸಖತ್ ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ನಾನು. ಸೊ ನೋಡ್ಬೋದು ನೀವಿಲ್ಲಿ, ಇದು ಟ್ಯಾಕ್ಸಿ ಬರುತ್ತಲ್ಲ ಆ ಶೇಪಲ್ಲಿದೆ. ಇದು ಅಷ್ಟೇ ವಾಲ್ ಡೆಕೋರ್ ಮಾಡೋ ಥರನೂ ಇರುತ್ತೆ. ಆಮೇಲೆ ಕೀನೂ ನಾವು ಹ್ಯಾಂಗ್ ಮಾಡ್ಬೋದು ಇದಕ್ಕೆ ಅಂತ ಹೇಳ್ಬಿಟ್ಟು, ಮಲ್ಟಿಪರ್ಪಸ್ ಥರ ಇರುತ್ತೆ ಅಂತೇಳಿ ಇದನ್ನು ತರಿಸಿದ್ದೀನಿ ನಾನು. ಸೊ ಇದರಲ್ಲಿ ನಿಮಗೆ ಬೇಕಂದರೆ ಬಸ್ ಶೇಪಲ್ಲಿ ಸುಮಾರಿದೆ, ಇದರಲ್ಲಿ ಒಂದು 6-7 ವೆರೈಟೀಸ್ ಇದೆ. ಆ್ಯಂಡ್ ಇದು ಪ್ರೈಸ್ ಬಂದುಬಿಟ್ಟು ಇದೂ ಅಷ್ಟೇ 164 ರುಪೀಸ್ ಇದೆ. ಬಟ್ ನನಗೆ ಡಿಸ್ಕೌಂಟ್ ಹೋಗ್ಬಿಟ್ಟು 147ಗೆ ಸಿಕ್ಕಿದೆ ಇದು. ಸೊ ಇದೂ ಅಷ್ಟೇ 147ಗೆ ತುಂಬಾ ಕ್ಯೂಟಾಗಿದೆ, ಇದು ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿರೋದು. ಸೊ ಇದು ಮೀಶೋದಲ್ಲಿ ಸ್ಟಾಕ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಮೆಝಾನಲ್ಲಿ ಮಾಡಿದ್ದೆ. ಇದನ್ನು ಮುಂಚೆ ಫಸ್ಟ್ ಬಂದಿದೆ ಇದೆ. ಸೊ ಅದಕ್ಕೆ ನಾನು ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಕರೆಕ್ಟಾಗಿದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು. ಇದು ಬಂದು LED ಇದು ಸ್ಟೆಪ್ಸ್ ಬರುತ್ತಲ್ವ ಅದು. ಇದೂ ಅಷ್ಟೇ ನಾನು ಕಿಚನ್ ಡೆಕೋರ್ ಮಾಡೋಕ್ಕಂತೇಳಿ ತರಿಸ್ಕೊಂಡಿದ್ದೀನಿ. 5 ಮೀಟರ್ಸ್ ಇದೆ ಇದು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಇದಕ್ಕೆ ಅಲ್ಲಿ ಒಂದು ಮಾರ್ಕ್ ಕೊಟ್ಟಿರ್ತಾರೆ, ಅಲ್ಲಿವರೆಗೂ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ಕಟ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಈ ಥರ ಪ್ಲಗ್ ಬರುತ್ತೆ, ಸಿಗುತ್ತೆ ಹೊರಗಡೆ ನಿಮ್ಗೆ ಶಾಪಲ್ಲಿ. ಸೊ ಆ ಪ್ಲಗ್ ಯೂಸ್ ಮಾಡಿಕೊಂಡು ನಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಇದನ್ನು. ನನಗಿಷ್ಟು ಯೂಸ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಒಂದು 4 ಮೀಟರ್ಸ್ ಬೇಕಿತ್ತು ನನಗೆ. ಸೊ ನಾನು ಅದಕ್ಕೆ ಇದು ದೊಡ್ಡದೇ ಆರ್ಡ್ರ್ ಮಾಡಿದ್ದೀನಿ 5 ಮೀಟರ್ಸ್ದು. ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಇದು. ಆ್ಯಂಡ್ ಇದ್ರ ಅಮೌಂಟ್ ಬಂದುಬಿಟ್ಟು 390 ರುಪೀಸು. ಇದರಿಂದ ನನಗೇನು ಆಫರ್ ಏನು ಸಿಕ್ಕಿಲ್ಲ. ಸೊ ಇದು 390 ರುಪೀಸ್ಗೆ ನಾನು ತೊಗೊಂಡಿರೋದು. ಸೊ ನೀವು ನೋಡ್ಬೋದು ಇಲ್ಲಿ ಚೆನ್ನಾಗಿದೆ ಇದು. ಇದಿನ್ನೂ ಕತ್ಲೆ ಇದ್ದರೆ ಫುಲ್ ಬ್ರೈಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಗ್ರಾಸ್ ಮ್ಯಾಟ್ ಆರ್ಡ್ರ್ ಮಾಡಿದ್ದೆ ನಾನು. ಇದು ಬೈ 1 ಗೆಟ್ 1 ಆಫರ್ ಇದೆ ಇದು. ಸೊ ಇದ್ರದ್ದು ಅಮೌಂಟ್ ಬಂದುಬಿಟ್ಟು 186. ಇದು ಅಷ್ಟೇ 14 ರುಪೀಸ್ ಆಫ್ ಆಗಿದೆ ನನಗೆ. ಸೊ ಇದು ಅಷ್ಟೇ ಕ್ವಾಲಿಟಿ ಚೆನ್ನಾಗಿದೆ. ಪ್ಯಾಕ್ ಆಫ್ 2 ಇರೋದ್ರಿಂದ ನಮಗೆ ವರ್ತ್ ಅನಿಸುತ್ತೆ. ಸೊ 160 ಸಮಥಿಂಗ್ ಆಗಿದೆ ನನಗೆ. 160ಗೆ ಪ್ಯಾಕ್ ಆಫ್ 2 ಇದು ತುಂಬಾ ಒಳ್ಳೆ ಡೀಲ್ ಅನಿಸ್ತು. ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ. ಗ್ರಾಸು ಅಷ್ಟೇ ತುಂಬ ಡಾರ್ಕ್ ಆಗಿದೆ ಇದು, ನೋಡ್ಬೋದು ನೀವಿಲ್ಲಿ. ಈ ಮ್ಯಾಟ್ದು ಲೆಂತ್ ಬಂದುಬಿಟ್ಟು 37 ಸೆಂಟಿಮೀಟ್ರು ಮತ್ತು ವಿಡ್ತ್ ಬಂದುಬಿಟ್ಟು 57 ಸೆಂಟಿಮೀಟರ್ಸ್ ಇದೆ. ಸೊ ನನಗಿಷ್ಟು ಸಾಕು. ಕಿಚನ್ ಇದೂ ಅಷ್ಟೇ ನಾನು ಕಿಚನ್ ಡೆಕೋರ್ ಮಾಡೋಕ್ಕಂತಲೇ ತರಿಸಿರೋದು. ಈ ನಡುವೆ ಕಿಚನ್ ಡೆಕೋರು, ಲಿವಿಂಗ್ ರೂಮ್ ಡೆಕೋರೇಷನ್ ಎಲ್ಲ ತುಂಬ ಟ್ರೆಂಡ್ ಆಗ್ತಾಯಿದೆ. ಸೊ ಅದಕ್ಕೆ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಆರ್ಟಿಫಿಷಿಯಲ್ ಗಾರ್ಲ್ಯಾಂಡ್ದು ಮನಿ ಪ್ಲಾಂಟ್ ಬರುತ್ತಲ್ಲ ಅದೇ ಥರನೇ. ಇದು ಅಷ್ಟೇ ಪ್ಯಾಕ್ ಆಫ್ 3 ಅಂದರೆ ಸೆಟ್ ಆಫ್ 3 ಬರುತ್ತೆ. ಇದು ಅಂದರೆ 3 ಸ್ಟ್ರಿಂಗ್ಸ್ ಬರುತ್ತೆ. ಇದು ಲೆಂತ್ ಬಂದುಬಿಟ್ಟು 8 ಫೀಟ್ ಇದೆ. ಲೀವ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ಡಾರ್ಕ್ ಇದೆ ಕಲರು. ಸೊ ನೋಡ್ಬೋದು ನೀವು ಇಲ್ಲಿ. ಕ್ವಾಲಿಟಿನೂ ಅಷ್ಟೇ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಅಮೌಂಟ್ ಬಂದುಬಿಟ್ಟು 129. ನನಗೆ ಆಫರ್ ಹೋಗಿ 17 ರುಪೀಸ್ ಆಫರ್ ಇದೆ ಇದ್ರ ಮೇಲೆ. ಸೊ ನನಗೆ
112 ರೂಪೀಸ್ ಆಗಿದೆ ಇದು. ಇನ್ನು ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ನ್ಯಾನೋ ಟೇಪ್ ಅಂತಾರಲ್ವ, ಡಬಲ್ ಸೈಡೆಡ್ ನ್ಯಾನೋ ಟೇಪ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ರಿವ್ಯೂ ನೋಡಿ ತರಿಸಿದ್ದೀನಿ. ಇನ್ನೊಂದು ಯೂಸ್ ಏನಂದರೆ ಇದನ್ನ ನಾವು ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡಿ ಮತ್ತು ರೀಯೂಸ್ ಮಾಡ್ಬೋದು ಈ ಟೇಪ್ನ. ಸೊ ಇದು ಆ್ಯಂಟಿ ಸ್ಲಿಪ್ ಆಗಿರುತ್ತೆ ಮತ್ತು ಮಾರ್ಕ್ ಏನೂ ಆಗೋಲ್ಲ ನಾವು ಈ ಟೇಪ್ ಹಾಕಿರೋದು. ಸೊ ಇದನ್ನು ನಾನು ಆನ್ಲೈನಲ್ಲಿ ತುಂಬ ಸರ್ಚ್ ಮಾಡಿ ತರಿಸಿರೋದು. ಯೂಸ್ ಮಾಡಿಬಿಟ್ಟು ನೋಡಬೇಕಿದು ಅದೇ ಥರ ವರ್ಕ್ ಆಗುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು.